Without using the Pythagorean theorem, show that the point 4, 3, 5 and -1, are the vertices of the right angle triangle. ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ವರ್ಟಿಸಸ್ ಅಂತ ಹೇಳಿದ್ರೆ ಮೂಲೆಗಳು. ಈ ಮೂರು ಚಿಕ್ಕೆಗಳನ್ನ ಸೇರಿಸ್ತು ಅಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಸಿಗುತ್ತೆ ನಮಗೆ. ಈ ಆ್ಯಂಗಲ್ಲು 90 ಡಿಗ್ರಿ ಅಂತ ಹೇಳಿ ನಾವು ಇಂಡೈರೆಕ್ಟಾಗೆ ಹೇಳಬೇಕು, ಹುಡುಕಬೇಕು. ವಿತೌಟ್ ಯೂಸಿಂಗ್ ಪೈಥಾಗೋರಿಯನ್ ಥಿಯರಮ್, ಈ ಡಿಸ್ಟೆನ್ಸು ಕಂಡುಹಿಡ್ದಿರಾನೆ ಇದನ್ನು ನಾವು ಹೇಳಬೇಕಾಗುತ್ತೆ, ಇದು 90 ಡಿಗ್ರಿ ಅಂತ ಹೇಳಿ. ಹೇಗೆ ಮಾಡೋದು ಅದನ್ನು? ಇದನ್ನು ಉಪಯೋಗಿಸಿ ಯೋಚನೆ ಮಾಡಿ. 90 ಡಿಗ್ರಿ ಅಂತ ಹೇಳಿದ್ರೆ ಹೌದು, ಇನ್ನೊಂದು ಹೆಸರು 90 ಡಿಗ್ರಿ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್. ಹುಡುಕಿ ಎಲ್ಲಿದೆ ಅಂಥೇಳಿ, ಇಲ್ಲಿದೆಯಲ್ಲ. ಸೊ ಪರ್ಪೆಂಡಿಕ್ಯುಲರ್ ಆಫ್ ಲೈನ್ ಟು ಲೈನ್ ಇಸ್ ಗಿವನ್ ಬೈ m1 × m2 = -1 ಅಲ್ವಾ. ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿದ್ರೆ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್ ಆಫ್ ದೋಸ್ ಟು ಲೈನ್ಸ್ ವಿಲ್ ಬಿ ಈಕ್ವಲ್ ಟು -1. ಸರಿನಾ? ಸೊ ಇಲ್ಲಿನ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ is to find the slope, and the slope of the line, in this case AB ಮತ್ತು BC should be equal to -1. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಪ್ರಶ್ನೆಗೆ ಉತ್ತರ ಹುಡ್ಕೊಬೇಕು. ಸರಿನಾ? ಸೊ ನೀವು ಎಕ್ಸಾಮಲ್ಲಿ ಈ ಥರ ಚಿತ್ರ ಏನು ಬಿಡಿಸೋದು ಬೇಕಾಗಿಲ್ಲ, ಆದರೆ ರಫ್ ಚಿತ್ರ ಬಿಡಿಸ್ಬೇಕು. ಏನಕ್ಕೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಸೊ ಮೊದಲೇದಾಗಿ ವಿಲ್ ಕಾಲ್ ದಿಸ್ ಪಾಯಿಂಟ್ ಲೆಟ್ AB 3, 5, BB 4, 4 and CB -1, -1. To prove ಏನಂತ ಅಂತ ಹೇಳಿದ್ರೆ, ABC triangle ABC is a right ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳಿ. ಸೊ ನಮ್ಮ ಪ್ರೂಫು ಈ ರೀತಿಯಲ್ಲಿ ಶುರು ಆಗುತ್ತೆ. ಸ್ಲೋಪ್ ಆಫ್ AB ಮೊದಲು ಕಂಡುಹಿಡಿಯೋಣ. ಸೊ ಯೂಸಿಂಗ್ ದ ಫಾರ್ಮುಲಾ ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ x. ಸೊ ನಾನು ಮೊದಲೇ ಸೆಟ್ ಆಫ್ ವ್ಯಾಲ್ಯೂಸ್ನ A ಅಂತ ತೊಗೊತಾ ಇದ್ದೀನಿ, ಎರಡನೇ ಸೆಟ್ ಆಫ್ ವ್ಯಾಲ್ಯೂಸ್ನ B ಅಂತ ತೊಗೊತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಏನಕ್ಕೆ ಅಂತ ಹೇಳಿ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ 5 - 4 ಆಗುತ್ತೆ, ಮತ್ತು ಡಿನಾಮಿನೇಟ್ರಲ್ಲಿ 3 - 4 ಆಗುತ್ತೆ. ಸೊ ಯಾವ y ವ್ಯಾಲ್ಯೂ ಮೊದಲು ತೊಗೊತೀವೋ ಅದೇ y ವ್ಯಾಲ್ಯೂ, ಲೈಕ್ ಇನ್ ದಿಸ್ ಕೇಸ್ ಎನ y ವ್ಯಾಲ್ಯೂ ಮತ್ತು x ವ್ಯಾಲ್ಯೂ ಮೊದಲು ತೊಗೊಬೇಕಾಗುತ್ತೆ. ಅದಾಯಿತು ಅಂದಮೇಲೆ ಬಿನ y ಆ್ಯಂಡ್ x ವ್ಯಾಲ್ಯೂ ಆ ಥರ ಆಮೇಲೆ ತೊಗೊಬೇಕಾಗುತ್ತೆ. ಸೊ ಇದು 1 ಬರುತ್ತೆ, ಇದು -1 ಬರುತ್ತೆ, ಓವರಾಲ್ ಉತ್ತರ -1 ಅಲ್ವಾ. ಮುಂದಿಂದು ಸ್ಲೋಪ್ ಆಫ್ BC. So that would be, change BC ಅಲ್ವಾ. ಚೇಂಜ್ ಅಲಾಂಗ್ ದ y ಡಿವೈಡ್ ಬೈ ಚೇಂಜ್ ಅಲಾಂಗ್ ದ x. ಅದೇ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ 4 -1 ಡಿವೈಡ್ ಬೈ 4 -1. ಮೊದಲೇ ವ್ಯಾಲ್ಯೂನ ನಾನು B ತೊಗೊತಾ ಇದ್ದೀನಿ, ಎರಡನೇ ವ್ಯಾಲ್ಯೂ C ಇಂದ ತೊಗೊತಾ ಇದ್ದೀನಿ. ಹಾಗಾಗಿ ದ ಸೀಕ್ವೆನ್ಸ್ ಶುಡ್ ನಾಟ್ ಬಿ ಚೇಂಜ್. ಸೀಕ್ವೆನ್ಸ್ ಚೇಂಜ್ ಮಾಡ್ತು ಅಂದರೆ ಉತ್ತರ ತಪ್ಪು ಬರುತ್ತೆ. ಸೊ ಈ ನ್ಯೂಮಿನೇಟ್ರಲ್ಲೂ ಡಿನಾಮಿನೇಟ್ರಲ್ಲಿ 5 ಬರುತ್ತೆ. ಸೊ ದ ವ್ಯಾಲ್ಯೂ ಇಸ್ 1 ಬಂತಲ್ಲ ಉತ್ತರ ಅಲ್ವಾ. ಇವಾಗ ಇವೆರಡು ಸ್ಲೋಪ್ ನಾನು ಮಲ್ಟಿಪ್ಲೈ ಮಾಡ್ತು ಅಂದರೆ ಸ್ಲೋಪ್ ಆಫ್ AB ಆ್ಯಂಡ್ ಸ್ಲೋಪ್ ಆಫ್ BC, ದಿಸ್ ವುಡ್ ಬಿ ಈಕ್ವಲ್ ಟು 1 × -1 ವಿಚ್ ಇಸ್ ಈಕ್ವಲ್ ಟು -1. ಇದರಿಂದ ಏನು ಹೇಳ್ಬೋದು ನಾವು? This implies AB is perpendicular to BC alva. Thus triangle ABC is right angled triangle, hence proved. ಸೊ ಇದೆ ನಿಮ್ಮ ಉತ್ತರ. ಸರಿನಾ? ಸೊ ನಾನು ರಫ್ ಚಿತ್ರ ಏನಕ್ಕೆ ಬಿಡಿಸ್ಬೇಕು ಅಂತ ಹೇಳಿ ಇವಾಗ ವಿಷಯ ಬಿಡಿಸಿ ಹೇಳ್ತೀನಿ. ನನಗೆ ಸ್ಲೋಪ್ AB ಮತ್ತು BCನೇ ಕಂಡುಹಿಡಿಯಬೇಕು ಅಂತ ಹೇಗೆ ಗೊತ್ತಾಗುತ್ತೆ ನನಗೆ? ಚಿತ್ರದಿಂದ. ನೀವು ಚಿತ್ರ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ AC ಸ್ಲೋಪು ಕಂಡುಹಿಡಿದು ಆಮೇಲೆ ಡಿಸೈಡ್ ಮಾಡಬೇಕು. ಇವೆರಡು ನಾನು ಮಲ್ಟಿಪ್ಲೈ ಮಾಡ್ತು ಅಂದರೆ -1 ಬರುತ್ತೆ, ಹಾಗಾಗಿ ಇವೆರಡು 90 ಡಿಗ್ರಿ
ಆಗುತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಬೈ ಚಾನ್ಸ್ ನೀವು ಎ ಬಿ ಆಮೇಲೆ ಬಿ ಸಿ ಮಾಡಿ ನೀವು ವ್ಯಾಲ್ಯೂ ಸ್ವಲ್ಪ ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಉತ್ತರ ಆಯಿತು ಸರಿ. ಬಟ್ ನಿಮ್ಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಳಿ. ನೀವು ಎ ಸಿ ಮೊದಲು ಮಾಡ್ಬೋದು, ಅದಾಯಿತು ಅಂದಮೇಲೆ ಯಾವುದೋ ಒಂದು ಮಾಡ್ಬೋದು, ಅದಾಯಿತು ಅಂದರೆ ಮೂರನೇದು ಮಾಡಲೇಬೇಕು ನೀವು, ಸರಿನಾ? ಸೊ ಈ ಥರ ಒಂದು ಎಕ್ಸ್ಟ್ರಾ ಕೆಲಸ ಹಾಕ್ಕೊಡ್ದು ಅಂತ ಹೇಳಿ ಸ್ವಲ್ಪ ನೀವು ನಿಧಾನಕ್ಕೆ ಚಿತ್ರನ ಒಂದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಚಿತ್ರ ಬಿಡಿಸ್ತು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವೆರಡು ಸ್ಲೋಪ್ ಕಂಡುಹಿಡಬೇಕು ಅಂತ ಹೇಳಿ. ಅದಾದಮೇಲೆ ಉತ್ತರ ಸುಲಭ ಆಗುತ್ತೆ. ಚಿತ್ರ ರಫ್ ಇರಲಿ, ಒಂದೇನು ಗ್ರಾಫಲ್ಲಿ ಬರೆಯೋದೇನು ಬೇಕಾಗಿಲ್ಲ.